ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು. ಫಸ್ಟ್ ಅರ್ತಿಂದ ನೋಡ್ತಾ ಇದ್ದೀರಾ. ಇವಾಗ ಎಷ್ಟು ತಿಂಗಳಾಯ್ತು ಸುರೇಶ್? ಸರ್ 7 ಆಯಿತು. 7.5. ಸೊ 7.5 ತಿಂಗಳಾಗಿದೆ. ಹತ್ರ ಬನ್ನಿ ತೋರ್ಸೋಣ. ಎಷ್ಟು ಮೇಲಿದೆ ಅದು ಹೆಚ್ಚು ಕಮ್ಮಿ? ನಂದು ಡಬಲ್ ಆರಾಮಾಗೆ 12 ಅಡಿ ಮೇಲಿದೆ ಅಲ್ವಾ? ಸೊ ಅದು ಬಗ್ಗಿ. ಸೊ ನೋಡ್ಬೋದು. ಸೊ ಬುಡ ನೋಡಿ ಯಾವ ಥರ ಇದೆ, ಎಲೆ ನೋಡಿ, ಎಲೆ ಕ್ವಾಲಿಟಿ ತೋರಿಸ್ತೀನಿ ನಿಮಗೆ. ಫಸ್ಟ್ ಕ್ಲಾಸ್ ಆಗಿದೆ. ಸೊ ಇವಾಗ ನಾವು 3-4 ಥರ ಪದ್ಧತಿ ಫಾಲೋ ಮಾಡ್ತೀರಿ. ಒಂದು ಹಾಗೆ ಬಿಟ್ಬಿಡೋದು, ಒಂದು ಕಟ್ತಾರೆ, ಕಟ್ಟಾದ್ಮೇಲೂ ಬೀಳುತ್ತೆ, ಇಲ್ಲಾಂದರೆ ಬಿದ್ದು ಎದ್ದೇಳುತ್ತೆ. ಈ ಥರ ನೋಡ್ತಾ ಇದ್ದೀರಾ ಇಲ್ಲಿ ಏನು ಕಾಣಿಸ್ತಾ ಇದೆ? ಇದು ಕಬ್ಬು ಬಿದ್ದು ತಿರ್ಗಾ ಎದ್ದಿದೆ. ಸೊ ನಾವು ನ್ಯಾಚುರಲ್ಲಾಗೆ ಅದೇ ಥರ ಬಿಟ್ಬಿಡ್ತೀರಿ. ಸೊ ಕಟ್ಟಿರೋದನ್ನು ನಾನು ತೋರಿಸ್ತೀನಿ ನಿಮಗೆ. ಸೊ ಏನು ಮಾಡಬೇಕು, ಏನೂ ಮಾಡಬೇಕಾಗಿಲ್ಲ. ಬಿಸಿಲುಗಾಲದಲ್ಲಿ ನಾವು 2 ಲೈನ್ ಡ್ರಿಪ್ ಎಳ್ದಿದ್ರಿ. ಇದು ಗಿಡದ ಸಾಲ್ ಅಂದರೆ ಈ ಕಡೆಗೆ ಒಂದು ಲೈನು, ಈ ಕಡೆಗೆ ಒಂದು ಲೈನು ಡ್ರಿಪ್ ಎಳ್ದಿದ್ದೀರಿ. ಇನ್ನೇನು ಇವಾಗ ಮೇ 26 ಇವತ್ತು. ಸೊ ಮಳೆ ಬಂದಿದೆ ನಮ್ಗೆ ಒಂದು ಸತಿ, ತುಂಬ ಕಮ್ಮಿ ಮಳೆ, ತುಂಬ ಬೋರಲ್ಲೆಲ್ಲ ನೀರು ನಿಂತೋಗಿತ್ತು. ಸೊ ಅಂದ್ರೂ ನೋಡಿ ಎಷ್ಟು ಗ್ರೀನಿಶ್ ಆಗಿದೆ. ಇಲ್ಲಿ 4 ಬೆರಳು ಎಲೆ ದಪ್ಪ ನೋಡ್ಬೋದು ನೀವು. 4 ಬೆರಳಷ್ಟು ಅಗಲ ಆಗಿದೆ. ಅಗಲ, ಥಿಕ್ನೆಸ್ಸು ಅಷ್ಟೇ ಒಳ್ಳೆ ಥಿಕ್ನೆಸ್ ಇದೆ. ಒಳ್ಳೆ ಕಲರು, ದಪ್ಪ ಫಸ್ಟ್ ಕ್ಲಾಸ್ ಆಗಿದೆ. ನೀವೇ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ದಪ್ಪ ಇದೆ. ಒಂದಲ್ಲ ಎರಡಲ್ಲ, ಇಡೀ ಎಕರೆಯಲ್ಲಿ ನಿಮಗೆ ಅದೇ ಥರ ತೋರಿಸ್ತೀನಿ. ಎಷ್ಟು ಹಸಿರಾಗಿದೆ, ಎತ್ತರ ಇದೆ. ಸೊ ವೀಕ್ಷಕರೇ, ಆ್ಯಪ್ ಫಾಲೋ ಮಾಡ್ಕೊಳ್ಳಿ. ಫಸ್ಟಿಂದ ಮಾಡಬೇಕು. ಸೊ ಹೊಸ್ದಾಗೆ ನಾಟಿ ಮಾಡೋರ್ಗೆ ಅದೇ ಹೇಳೋದು ನಾನು. ಫಸ್ಟು ಸೆಣಬು ಹಾಕಲೇಬೇಕು. ನೋಡಿ ಇಲ್ಲಿ ಮಲ್ಕೊಂಡಿದ್ದೀರ ತೋರಿಸ್ತೀನಿ ನಿಮಗೆ. ನೋಡಿ ಎಂಥ ಫಸ್ಟ್ ಕ್ಲಾಸ್ ಕ್ವಾಲಿಟಿ. 7.5 ತಿಂಗಳಿಗೆ ನೋಡ್ಬೋದು. ಎಲ್ಲ ನಿಮಗೆ ನಾಟ್ಸು 6 ಇಂಚು ಮೇಲಿದೆ. ಒಳ್ಳೆ ಕಲರ್ ಇದೆ, ಗ್ರೀನಿಶ್ ಆಗಿದೆ. ನೋಡಿ ನಾವು ಕಟ್ಟಿರೋದು ಇದೆ, ಸುಮ್ಮನೆ ನಿಮಗೆ ತೋರ್ಸೋಕ್ಕೆ ಅಂತ ಮಾಡಿರೋದು. ಸೊ ಕಟ್ಟಿರೋದು ಇದೆ, ಕಟ್ಟಿದ್ರೂ ಮಲ್ಕೊಳುತ್ತೆ, ಅದು ಮಲ್ಕೊಂಡು ಎದ್ದೇಳುತ್ತೆ. ನೋಡಿ ವೀಕ್ಷಕರೇ, 6 ಇಂಚ್ ಮೇಲಿಲ್ವೇನ್ರಿ ಇದು? 8 ಇಂಚ್ ಬರುತ್ತೆ. ಎಷ್ಟು ಇದೆ ಎಣಿಸಿ ಕಣ್ಣು? ಒಂದು ದಪ್ಪ ಫಸ್ಟು ಒಂದು ಅಂದರೆ ಒಂದು 2.5 ಇಂಚು ನೋಡಿ ಕೆಳಗಡೆಯಿಂದ ಎಣಿಸಿ. 1 2 3 4 5 6 7 8 9 10 ಇನ್ನೂ ಬರ್ತಾ ಇದೆ. ನಂದು ಅದು ಸೇರಿ 11 12 ಹಾಂ 12 ಇದೆ ಹೆಚ್ಚು ಕಮ್ಮಿ. ನೋಡ್ಬೋದು ಎಲ್ಲನೂ ಫಸ್ಟ್ ಕ್ಲಾಸಾಗಿ ಬಂದಿದೆ. ಏನು ಸುರೇಶ್? ಸೊ ಹಂಗೆ ಮುಂದಕ್ಕೆ ಹೋಗೋಣ, ಜಾಗ ಇದೆಯಾ? ಈ ಕಡೆ ನಾವು ಸೊ ವೀಕ್ಷಕರೇ, 7.5 ತಿಂಗಳ ಒಂದು ಡೋಸು ಬರೀ 20,000 ನೀವು ಫಸ್ಟ್ ಕ್ಲಾಸಾಗಿ ಬೆಳಿಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರೀ ತಿಂಗಳಿಗೆ 2,000 ರೂಪಾಯಿ. ಡ್ರಿಪ್ ಮಾಡೋರು 6 ಅಡಿ ಪಟ ಬಿಡಬೇಕು, ಡ್ರಿಪ್ ಮಾಡಬೇಕು. ಆವಾಗ ನಿಮಗೆ 100 ಟನ್ ಗ್ಯಾರಂಟಿ ಅಂತ ಹೇಳ್ತೀನಿ ನಾನು. ಕಂಪ್ಲೀಟ್ ಫಸ್ಟಿಂದ ತೋರಿಸ್ತಾ ಇದ್ದೀರಿ. ಜೋಡಿ ಅಂದರೆ 2 ಬೀಜ ನೆಟ್ಕೊಂಬಂದಿರೋದು ಒಂದು ಲೈನಲ್ಲಿ. ಒಂದು ಲೈನಿಂದ ಇನ್ನೊಂದು ಲೈನಿಗೆ ನಿಮಗೆ 6 ಅಡಿ ಇದೆ. ನೋಡಿ ಇದು ಕಟ್ಟಿರೋ ಅಂಥದ್ದು ನೋಡ್ಬೋದು. ಮಲ್ಕೊಂಡು ತಿರ್ಗಾ ಎದ್ದಿದೆ. ನೋಡಿ ಏನು ಫಸ್ಟ್ ಕ್ಲಾಸ್ ಆಗಿದೆ. ಇಲ್ಲ ಸೈಜ್ ಇದೆ. ನಿಮಗೆ ಬರೀ 20,000 ನಾನು ಹೇಳ್ತಾ ಇರೋದು. 45,000 35,000 ಖರ್ಚು ಮಾಡಿನೂ ನಿಮಗೆ 40 ಟನ್ ಬರ್ತಾಯಿಲ್ಲ. ಎಷ್ಟೊಂದು ಕಡೆ ಒಂದು ಸತಿ ನಾಟಿ ಮಾಡಿದ್ರೆ ನೀವು 10 ವರ್ಷ ಕಂಟಿನ್ಯೂಸ್ ಆಗಿ ಬಿಡ್ಬೋದು. ನಾನು ಅದೇ ಹೇಳ್ತಾ ಇರೋದು. ತಿರ್ಗಾ ರೋಟೋವೇಟ್ರ್ ಮಾಡೋಂಗಿಲ್ಲ, ಲೇಬರ್ ಖರ್ಚಿಲ್ಲ. ಒಂದು ಸತಿ ಕಟ್ಟಿಂಗ್ ಆದಮೇಲೆ ಕಂಟಿನ್ಯೂಸ್ ಆಗಿ ನೀವು ಬಿಡ್ತಾ ಹೋಗೋದು 10 ವರ್ಷ. ನೋಡಿ ಇದು ನಾವು ಕಂಬ ಕೊಟ್ಟು ಸಪೋರ್ಟ್ ಕೊಟ್ಟಿದ್ದೀರಿ. ಬಟ್ ನಿಮಗೆ ತುಂಬ ಖರ್ಚಾಗುತ್ತೆ ಈ ಥರ ಮಾಡಿದ್ರೆ. ಸ್ಯಾಂಪಲ್ಗೋಸ್ಕರ ಒಂದು ಪಾತಿ ಈ ಥರ ಮಾಡಿಸಿದ್ದೀರಿ, ಒಂದು ಪಾತಿ ಹಂಗೆ ಬಿಟ್ಟಿದ್ದೀವಿ. ನೋಡೋಣ ಯಾವ ಥರ ಇಳುವರಿ ಬರುತ್ತೆ ಅಂತ ನಿಮಗೆ ತೋರ್ಸೋಕ್ಕೋಸ್ಕರ. ನೋಡಿ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ. 7 ತಿಂಗಳಾಯಿತು. ಎಲ್ಲದರಲ್ಲೂ ಫಸ್ಟ್ ಕ್ಲಾಸಾಗಿ ಬಂದಿದೆ.
ಸೊ ಇದರಲ್ಲಿ ಶುಗರ್ ಅಂಶ ನಿಮಗೆ ಜಾಸ್ತಿ ಇರುತ್ತೆ, ಸುಕ್ರೋಸು, ಫೈಬರ್ ಜಾಸ್ತಿ ಇರುತ್ತೆ, ಹಾಗಾಗಿ ನಿಮಗೆ ಜಾಸ್ತಿ ವೆಯ್ಟ್ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ ವೀಕ್ಷಕರೇ. ಈ ಥರ ನೀವು ಬೆಳಿಬೇಕಂದ್ರೆ ಫಸ್ಟ್ ಅವ್ರ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ತಿಂಗಳ ಬರೀ 2,000 ರೂಪಾಯಿ ಖರ್ಚು, 20,000 ಒಂದು ಎಕರೆಯಲ್ಲಿ, 1 ವರ್ಷ ಅಂದರೆ 10 ತಿಂಗಳು ಹಾಕಬೇಕು. ಪ್ರತಿ ತಿಂಗಳು 2,000 1 ಎಕರೆಗೆ. ಸೊ ಹಾಗಾಗಿ 100 ಟನ್ ಗ್ಯಾರಂಟಿ ಬೆಳಿಲೇಬೇಕಂದ್ರೆ ತುಂಬ ಸಿಂಪಲ್ಲು. ಫಸ್ಟು ಮಳೆಗಾಲದಲ್ಲಿ ಇಲ್ಲ ನಿಮ್ಗೆ ಯಾವಾಗ ಟೈಮ್ ಇರುತ್ತೆ ಆವಾಗ ಸೆಣಬು ಹಾಕಬೇಕು. 1 ಎಕರೆಗೆ ಹೇಳ್ತೀನಿ ನಾನು, 1 ಎಕರೆಗೆ 20 kg 25 kg ಸೆಣಬು ಎಲ್ಲ 5 ಅಡಿ 6 ಅಡಿ ಬೆಳಿಬೇಕು. 50 ದಿನ ಅಷ್ಟೇ ನೀವು ಭೂಮಿಗೆ ರೆಸ್ಟ್ ಕೊಡಬೇಕಾಗಿರೋದು ವೀಕ್ಷಕರೇ. 50 ಡೇಸ್ ನಾನು ಹೇಳ್ದಂಗೆ ಮಾಡಿದ್ರೆ 100 ಟನ್ ಗ್ಯಾರಂಟಿ ಕೊಡ್ತೀನಿ ನಾನು. ನೀವೇ ನೋಡ್ತಾ ಇದ್ದೀರಾ, ಮೊದಲಿಂದ ಬೆಳೀತಾ ಇದ್ದೀವಿ. 6 ಅಡಿ ಪಟ ಮಾಡಬೇಕು. ಗಾಳಿ ಬೆಳಕು ಯಾವಾಗ ಜಾಸ್ತಿ ಆಡುತ್ತೆ ನಿಮಗೆ ಒಂದೊಂದು ಕಾಂಡ ಫಸ್ಟ್ ಕ್ಲಾಸಾಗೆ ಸೈಜ್ ಬರುತ್ತೆ, ಒಂದೊಂದು ಕಬ್ಬೂ ಒಳ್ಳೆ ಸೈಜ್ ಇರುತ್ತೆ. ಗಾಳಿ ಬೆಳಕು ಬೇಕೇ ಬೇಕು. ನಮ್ಮ ಜೀವಾಣುಗಳು ನಿಮ್ಮ ಭೂಮಿಲಿ ಬೇಕಾಗಿರೋಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸು ಗಿಡಕ್ಕೆ ಕೊಡೋದ್ರಿಂದ ತುಂಬ ಫಸ್ಟ್ ಕ್ಲಾಸಾಗಿ ಬೆಳೆಯುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಸಿಂಪಲ್. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.